ಪ್ರಿಯಾಂಕಾ ಖರ್ಗೆ ಅವರನ್ನ ನಮ್ಮ ಕರ್ನಾಟಕ ಉಪಮುಖ್ಯಮಂತ್ರಿಯ ಹುದ್ದೆಯನ್ನ ದಯಪಾಲಿಸಬೇಕು ಅಂತ ನಾವು ಇವತ್ತಿನ ದಿವಸ ಎಲ್ಲ ನಮ್ಮ ಕಾಯಕ ಶರಣರ ವತಿಯಿಂದ ನಾವು ಇವತ್ತು ಕೇಳ್ಕೊಳ್ತಾ ಇದ್ದೀವಿ. ಯಾಕಂತ ಕೇಳಿದ್ರೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲ ತರುಣ ಮಂಡಳಿಯನ್ನು ಹಿಡ್ಕೊಂಡು ಎಲ್ಲ ಸಮಾಜದವರನ್ನ ಸುಧಾರಿಸುವುದರಲ್ಲಿ ಅರ್ಹತೆ ಉಳ್ಳವರಾಗಿದ್ದಾರೆ. ಸಮಾಜವನ್ನ ಸುಧಾರಣೆ ಮಾಡುವಂತಹ ಶಕ್ತಿ ಅವರಲ್ಲಿ ಐತಿ. ಅಂತಹ ಅವರಿಗೆ ನಾವು ಇವತ್ತ ನಮ್ಮ ಕರ್ನಾಟಕ ಉಪಮುಖ್ಯಮಂತ್ರಿಯ ಹುದ್ದೆಯನ್ನು ದಯಪಾಲಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಯಾಕಂತ ಕೇಳಿದ್ರೆ ಕೆಲವರು ಒಂದೊಂದು ಶಕ್ತಿ ಇರ್ತೈತಿ. ಆ ಶಕ್ತಿಯನ್ನು ಉಳ್ಳಂಥವರು ನಮ್ಮ ಪ್ರಿಯಾಂಕಾ ಖರ್ಗೆ ಅವರಾಗಿದ್ದಾರೆ. ಬಡವರಲ್ಲಿಯೂ ಎಲ್ಲ ದಲಿತರಲ್ಲಿಯೂ ಎಲ್ಲ ಸಮಾಜದವರಲ್ಲಿಯೂ ಕೂಡ ಸಮಾಜವನ್ನು ಸುಧಾರಿಸುವಂಥದ್ರಲ್ಲಿಯೂ ಕೂಡ ಅವರು ಅನನ್ಯವಾಗಿದ್ದಾರೆ. ಹಾಗೂ ಎಲ್ಲರ ಜೊತೆಯಲ್ಲಿ ಕೂಡ ಪ್ರೀತಿಯಿಂದ ಇದ್ದಾರೆ. ಜನರ ಸಮಸ್ಯೆಗಳನ್ನು ಕೂಡ ಯಾವುದೇ ರೀತಿ ತೊಂದರೆಗಳಿದ್ರೂ ಕೂಡ ಅವರು ಆಲಿಸಿಕೊಂಡು ಪರಿಹರಿಸ್ತಾ ಇದ್ದಾರೆ. ಹಾಗಾಗಿ ಅಂಥವರನ್ನ ನಾವು ಇವತ್ತು ಕರ್ನಾಟಕ ಉಪಮುಖ್ಯಮಂತ್ರಿಯ ಹುದ್ದೆಯನ್ನು ದಯಪಾಲಿಸಬೇಕು ಅಂತ ನಮ್ಮ ಎಲ್ಲಾ ಸಮಾಜದವರ ವತಿಯಿಂದ ಎಲ್ಲಾ ಪೂಜ್ಯರ ವತಿಯಿಂದ ನಾವು ಇವತ್ತು ಕೇಳ್ಕೊತಾ ಇದ್ದೀವಿ. 4 ಜನರ ಹೆಸರು ಕೇಳ್ಬರ್ತದೆ. ಅಂದ್ರೆ ನಾವು ಇವರನ್ನೇ ಯಾಕಂತ ಹೇಳ್ತಾ ಇದ್ದೀವಿ ಅಂತ ಕೇಳಿದ್ರ ಎಲ್ಲ ತರುಣ ಮಂಡಳಿ ಆಯ್ತು. ಇನ್ನೊಂದು ಏನದ ಅಂತ ಕೇಳಿದ್ರೆ ಎಲ್ಲಿ ಯಾವರಲ್ಲಿ ಏನೇನು ಮಾಡ್ಬೇಕು ಅನ್ನುವಂಥದ್ದು ಜ್ಞಾನವನ್ನು ಹೊಂದಿದ್ದಾರೆ ಅವರು. ಹಾಗಾಗಿ ಏನದ ಅವರನ್ನ ಮಾಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇಷ್ಟೇ ಆಯ್ತು. ಎಲ್ಲರಲ್ಲಿ ಕೂಡ ಯಾರೇ ಯಾಕಾಗಲಿ ಯಾರೇ ಬಂದ್ರು ಕೂಡ ಅವರ ಜೊತೆಯಲ್ಲಿ ಪ್ರೀತಿಯಿಂದ ಮಾತಾಡ್ತಾರೆ. ಈ ಕೆಲವೊಂದು ಪ್ರೀತಿಯಿಂದ ಮಾತಾಡಂಗಿಲ್ಲ, ಬಂದರ ಹೋಗ್ಯಾರ. ಅವ್ರು ಹಾಗಿಲ್ಲ, ಬಂದಿದ್ದಾರ ಕುಂಡ್ರಿಸ್ಕೊಂಡು ನಿಮ್ಮ ಸಮಸ್ಯೆಗಳು ಏನದಾವ ಏನಿಲ್ಲ ಕೇಳ್ಕೊಂಡು ಅವರ ಕಾರ್ಯರೂಪದಲ್ಲಿ ತರ್ತಾ ಇದ್ದಾರೆ. ಹಾಗಾಗಿ ನಾವೇನದ ಅವರನ್ನ ಕರ್ನಾಟಕ ಉಪಮುಖ್ಯಮಂತ್ರಿ ಪದವಿಯನ್ನು ದಯಪಾಲಿಸ್ಬೇಕು ಅಂತ ಕೇಳ್ತೀವಿ. ಇಷ್ಟೇ. ಎಲ್ಲ ಸಮಾಜದವರು ಆಯ್ತು, ಎಲ್ಲ ಪೂಜ್ಯರದ್ರು ಕೂಡ ಅಭಿಪ್ರಾಯನೇ ಇದೆ ಐತಿ. ಯಾಕಂತ ಕೇಳಿದ್ರ ಎಲ್ಲಾ ಪೂಜ್ಯರ ಅಭಿಪ್ರಾಯ ಏನೈತಿ, ಸಮಾಜದಲ್ಲಿರ್ತಕ್ಕಂಥ ಎಲ್ಲಾ ಜನರು ಕೂಡ ಸುಖಿವಂತರಾಗಿರಬೇಕು, ಶಾಂತ ರೀತಿಯಿಂದ ಬದುಕಬೇಕು, ಇರಬೇಕು ಅನ್ನುವಂಥದ್ದೇ ಎಲ್ಲಾ ಪೂಜ್ಯರ ಅಭಿಪ್ರಾಯ ಐತಿ. ಎಲ್ಲರೂ ಸಮಾಧಾನದಿಂದ ಇರಬೇಕು ಅಂತ ಕೇಳಿದ್ರೆ ಅವರಿಗಿರ್ತಕ್ಕಂಥ ತೊಂದರೆಗಳನ್ನ ಪರಿಹರಿಸ್ತಕ್ಕಂಥವ್ರು ಯಾರು ಅಂತ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರ ಅಲ್ಲಿ ಕೂಡ ಒಂದು ಯಾವ ಶಕ್ತಿ ಐತಲ್ಲ ಅದನ್ನ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರೂ ಕೂಡ ಸುಖಿವಂತರಾಗಿರಬೇಕು ಅನ್ನುವಂಥದ್ದು ಅಭಿಪ್ರಾಯನ ಅವರು ಹೊಂದಿದ್ದಾರೆ.